Hello my dear students, pertaining to yesterday's class on shear force and bending moment diagram, just I have made a small formula sheet. ಹೌದಾ, ಇದನ್ನ ಪೇಡ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀವಿ PDF. ನಿಮ್ದು ಇವತ್ತಿನ ಟಾರ್ಗೆಟ್ ಏನಂತಂದ್ರೆ ಇವನ್ ಬೈ ಹಾರ್ಟ್ ಆಗಿಬಿಡ್ರಿ. ಒಂದೇ ನೋಡಿ, ಸಿಂಪ್ಲಿ ಕ್ಯಾಂಟಿಲಿವರ್ ವಿತ್ ಮೊಮೆಂಟ್, ಕ್ಯಾಂಟಿಲಿವರ್ ವಿತ್ ಪಾಯಿಂಟ್ ಲೋಡ್, ಕ್ಯಾಂಟಿಲಿವರ್ ವಿತ್ UDL, ಕ್ಯಾಂಟಿಲಿವರ್ ವಿತ್ UVL ಅಂಡ್ ಕ್ಯಾಂಟಿಲಿವರ್ ವಿತ್ ಇನ್ವರ್ಟೆಡ್ ಈ ಕಡೆಗೆ W ಜಾಸ್ತಿ ಇದ್ದಿದ್ದು, ದೆನ್ ಕ್ಯಾಂಟಿಲಿವರ್ ವಿತ್ ಟು ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆಕ್ಟಿಂಗ್, ದಟ್ ಇಸ್ ಅ ಕಪಲ್. ಇವುಗಳನ್ನ ಬೈ ಹಾರ್ಟ್ ಹಾಕ್ರಿ. ಇಲ್ಲಿರೋ ಸ್ಪೇಸ್ ಬಿಟ್ಟಿದೆ, ಇನ್ನು ಬಂದಂಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಇವತ್ತಿನ ಟಾರ್ಗೆಟ್ ಯು ಹ್ಯಾವ್ ಟು ಬೈ ಹಾರ್ಟ್ ದೀಸ್. Then the second is support, simply supported beams are the simply supported beam ಅಲ್ಲಿ middle momentum, middle point load, then eccentric point load, then 2 point loads, and UDL and UVL. This is UVL and another variation of UVL. Then combination of UVL and rectangle and parabolic load. ಇವುಗಳನ್ನು ಕೂಡ ಬೈ ಹಾರ್ಟ್ ಹಾಕ್ರಿ. ಜಸ್ಟ್ ಇನ್ನೊಂದಿಷ್ಟು ಅಪ್ಡೇಟ್ಸ್ ಮಾಡ್ತೀನಿ. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಹಿಯರ್. ದಿಸ್ ಇಸ್ ಅ overhang, both side overhanging with UDL with a distance A from each end. ಬಟ್ ಇದರೊಳಗಡೆ ದೇರ್ ಆರ್ ಮೆನಿ ವೇರಿಯೇಷನ್ಸ್. ಈ ಸ್ವಲ್ಪ ವೇರಿಯೇಷನ್ಸ್ ಬಗ್ಗೆ ಯೋಚನೆ ಮಾಡ್ರಿ. ಏನು ವೇರಿಯೇಷನ್ಸ್ ಅಂತಂದ್ರೆ, ಎ ವ್ಯಾಲ್ಯೂ ಚೇಂಜ್ ಆದಂಗಿಲ್ಲ ಈ ಡಯಾಗ್ರಾಮ್ ಹೆಂಗ್ ಚೇಂಜ್ ಆಗ್ತದ, ಅದರಲ್ಲಿ 3 ಸ್ಟ್ಯಾಂಡರ್ಡ್ ಡಯಾಗ್ರಾಮ್ಸ್ ಅನ್ನ ತರಲಿಕ್ಕೆ ಟ್ರೈ ಮಾಡ್ಬೇಕು. ಹೆಂಗಂದ್ರೆ, ಈ ಪಾಯಿಂಟ್ ಏನದಲ್ಲ, ಈ ಪಾಯಿಂಟ್ ಇಲ್ಲಿ ಬಂದು ಟಚ್ ಆಗಬೇಕಾದ್ರೆ ಇದು ಎ ವ್ಯಾಲ್ಯೂ ಎಷ್ಟಿರ್ಬೇಕು ಅಂತ ಕಂಡುಹಿಡ್ಕೊಡ್ರಿ. ಓಕೆ, ಕನ್ಸಿಡರ್ ದಿಸ್ ಆಸ್ ಅನ್ ಅಸೈನ್ಮೆಂಟ್. ಈ ಪಾಯಿಂಟ್ ಇಲ್ಲಿ ಬಂದು ಟಚ್ ಆಗಬೇಕಾದ್ರೆ ವಾಟ್ ಶುಡ್ ಬಿ ಎ ವ್ಯಾಲ್ಯೂ ಅದನ್ನ ನೆನ್ಪಿಟ್ಕೊಡ್ರಿ. ಈ ಪಾಯಿಂಟ್ ನೆಗೆಟಿವ್ ಒಳಗಡೆನೆ ಇರಬೇಕಿತ್ತು ಅಂತಂದ್ರೆ ವಾಟ್ ಶುಡ್ ಬಿ ಎ ವ್ಯಾಲ್ಯೂ. ಅನದರ್ ಪಾಯಿಂಟ್ ಇಸ್, ಈ ಪಾಯಿಂಟ್ ಏನದಲ್ಲ, ಈ ಪಾಯಿಂಟ್ ಬಂದು ಇಲ್ಲಿ ಟಚ್ ಆಗಬೇಕಾದ್ರೆ ವಾಟ್ ಶುಡ್ ಬಿ ದ ಎ ವ್ಯಾಲ್ಯೂ. ಓಕೆ, ಇವುಗಳನ್ನ ವೇರಿಯೇಷನ್ಸ್ ಸ್ವಲ್ಪ ಇದರಲ್ಲಿ ನೋಡ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಅದ, ಬಹಳ ಸತಿ ಕೇಳಿದ್ರೆ. ದೆನ್ ದಿಸ್ ಮಚ್ ಈಸ್ ಎನಫ್. ಇವನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಇನ್ನು ಇಂಡಿಟರ್ಮಿನೇಟ್ ಬೀಮ್ಸ್ ಅದ, ಅದ್ರದ್ದು ಶಿಯರ್ ಫೋರ್ಸ್ ಬೆಂಡಿಂಗ್ ಮೂವ್ಮೆಂಟ್ ನಾ ಇವತ್ತು ಸಾಯಂಕಾಲ ಕಳಿಸ್ತೀನಿ. ಥ್ಯಾಂಕ್ ಯು.